ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಶಾಸಕರು ದೊಡ್ಡನಗೌಡರು ಅವರ ಪ್ರಶ್ನೆಗೆ ಎಲ್ಲ ಉತ್ತರವನ್ನು ಕೊಟ್ಟಿದ್ದೇನೆ. ಈಗ ಈ ಖಾಲಿ ಹುದ್ದೆಗಳ ಬಗ್ಗೆ ಸಾಕಷ್ಟು ಪ್ರಯತ್ನಗಳನ್ನು ನಾವು ತುಂಬಿಸೋದಕ್ಕೆ ಮಾಡ್ತಾ ಇದ್ದೇವೆ. ಅವ್ರು ಹೇಳಿದಾಗೆ ವೈದ್ಯರ ಕೊರತೆಯನ್ನು ಭಾಳಷ್ಟು ಮಟ್ಟಿಗೆ ನೀಗಿಸುವಂಥದ್ದು ಆಗಿದೆ. ನಮ್ಮ ಏನು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಅಡಿಯಲ್ಲಿ ಈ ವರ್ಷ ಸುಮಾರು 1500 MBBS ಡಾಕ್ಟರ್ಗಳನ್ನು ನಾವು ಎಲ್ಲ ಕಡೆ ವೇಕೆನ್ಸೀಸ್ ಎಲ್ಲ ಭರ್ತಿ ಮಾಡಿದ್ದೀವಿ. ತಜ್ಞ ವೈದ್ಯರದ್ದು ಕೂಡ ಮಾಡೋದಕ್ಕೆ ಇದೆ. ಅದು ಅವರು ಸ್ವಲ್ಪ ಕೋರ್ಟಲ್ಲಿ ಹೋಗಿದ್ದಾರೆ. ಸೊ ನಾಳೆ ಮತ್ತೆ ನಮ್ಮ AG ಅವರು ಮತ್ತು ಅವ್ರ ಹತ್ರ ಮಾತಾಡಿದ್ದೀನಿ. ಆ ಕೋರ್ಟ್ ಸ್ಟೇ ಒಂದು ವೆಕೇಟ್ ಆದರೆ ಈವನ್ PG ಡಾಕ್ಟರ್ಸು ಕೂಡ ಎಲ್ಲ ವೇಕೆನ್ಸೀಸನ್ನು ನಾವು ಫಿಲಪ್ ಮಾಡೋದಕ್ಕೆ ಅವಕಾಶ ಆಗ್ತದೆ. ಆಮೇಲೆ ಉಳಿದಿರ್ತಕ್ಕಂಥ ಸಿಬ್ಬಂದಿಗಳಲ್ಲಿ ಈಗ ಏನು ನಮ್ಮ ನರ್ಸಸ್ ಇರ್ಬೋದು, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಆಮೇಲೆ ಫಾರ್ಮಸಿಸ್ಟ್ ಇರ್ಬೋದು. ಅಶ್ವಥ್ ನಾರಾಯಣ್ ನಂಬರ್ಸ್ ಒಂದು ಹೇಳಿ ಅಂತ. ಈಗ ನಂಬರ್ಸ್ ಹೇಳ್ತಾ ಇರುವಂತ ಬರೀ ಸ್ಪೆಷಲಿಸ್ಟ್ ಅಂದ್ರೆ ಎಷ್ಟು ಜನ? ಅಶ್ವಥ್ ನಾರಾಯಣ್ ಅವರೇ ನೋಡಿ ಅಂಕಿಅಂಶಗಳು ಹೇಳಿ ಅಂತ. ಅಂಕಿಅಂಶ ಹೇಳಿದೆ 1500 ಉತ್ತರ ಕೊಡಬೇಡಿ, ಅವರಿಗೆ ಉತ್ತರ ಕೊಡಿ. ಅದಕ್ಕೆ ಈಗಾಗಲೇ ಹೇಳಿದ್ದೇನೆ, 1500 MBBS ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ತಗೊಂಡಾಯ್ತು. ಇನ್ನು ಸುಮಾರು ನಮಗೆ 800ರಿಂದ 900 ಈಗ ನನಗೆ ಜ್ಞಾಪಕ ಇರತಕ್ಕಂಥದ್ದು ತಜ್ಞ ವೈದ್ಯರು ಖಾಲಿ ಹುದ್ದೆಗಳೇನಿದೆ ಅದನ್ನು ಭರ್ತಿ ಮಾಡೋದಕ್ಕೆ ಅವರನ್ನು ಕೂಡ ತಗೊಳ್ಳೋದಕ್ಕೆ ನಾವು ಮಾಡಿದ್ದೇವೆ. ಆದರೆ ಕೋರ್ಟಲ್ಲಿ ಹೋಗಿರೋದ್ರಿಂದ ಅದನ್ನು ಆದಷ್ಟು ಬೇಗ ಇತ್ಯರ್ಥ ಆಗ್ತಕ್ಕಂಥ ಒಂದು ಹಂತಕ್ಕೆ ಬಂದಿದೆ. ಈಗ ಫೈನಲ್ ಇದರಲ್ಲಿದೆ ಕೋರ್ಟ್ನಲ್ಲಿ. ಅದಾದರೆ ಅದನ್ನು ಕೂಡ ನಾವು ಭರ್ತಿ ಮಾಡ್ತೀವಿ. ಉಳಿದಿರ್ತಕ್ಕಂಥದ್ದು ಸುಮಾರು 600 ಶುಶ್ರೂಷಕರನ್ನು ನೇಮಕ ಮಾಡೋದಕ್ಕೆ ಕಾಂಟ್ರಾಕ್ಟ್ ಮೇಲೆ ತೊಗೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಬಂದಿದೆ. ಅದನ್ನು ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ. ಇನ್ನು 400 ಟೆಕ್ನಿಷಿಯನ್ಸ್ನ ತೊಗೊಳ್ಳೋದಕ್ಕೆ ಅದನ್ನು ಕೂಡ ಎಲ್ಲಿ ಅಗತ್ಯ ಹೆಚ್ಚಿದೆ ಅದನ್ನು ಮ್ಯಾಪ್ ಮಾಡ್ತಾ ಇದ್ದೀವಿ. ಇನ್ನು 400 ಫಾರ್ಮಸಿಸ್ಟ್ ಕೂಡ ತೊಗೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಕಾಂಟ್ರಾಕ್ಟ್ ಮೇಲೆ ಬಂದಿದೆ. ಅದನ್ನು ಕೂಡ ಈ ಎಲ್ಲ ಪ್ರೊಸೆಸ್ ಈ ತಿಂಗಳು ಮುಗೀತದೆ. ಸೊ ಅವ್ರನ್ನೆಲ್ಲನೂ ಕೂಡ ಮ್ಯಾಪಿಂಗ್ ಮಾಡಿ ಎಲ್ಲಿ ಅಗತ್ಯ ಹೆಚ್ಚಿದೆ ಅಲ್ಲಿಗೆ ಆ ಖಾಲಿ ಹುದ್ದೆಗಳನ್ನು ಸುಮಾರು ಏನು ಇದೆಲ್ಲ ಸೇರಿದ್ರೆ ಒಂದು 3000 ಖಾಲಿ ಹುದ್ದೆಗಳಿದೆ. ಒಂದು 1500 ನಾನು ಫಿಲಪ್ ಮಾಡಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಏನು ಹಿಂದೆ 800 ಜನ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಅದು ಹೆಚ್ಚು ಕಡಿಮೆ ಈಗ ಮುಕ್ತಾಯ ಆಗಿದೆ. ಈಗ ಅವ್ರಿಗೆ ನಾವು ಬರೋ ತಿಂಗಳು ಎಲ್ಲ ಕಡೆ ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ನಾವು ಪೋಸ್ಟ್ ಕೊಡ್ತೀವಿ. 800 ಫಾರ್ಮಸಿಸ್ಟು, ಟೆಕ್ನಿಷಿಯನ್ಸು, ಬೇರೆ ಬೇರೆ ಆಫೀಸರ್ಸು, ಒಂದು 830 ಚಿಲ್ಲರೆ ಹೆಚ್ಚು ಕಡಿಮೆ ಅಷ್ಟು ಈಗ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಮುಗಿದಿದೆ. ಸೊ ಬರೋ ತಿಂಗಳು ನಾವು ಅವ್ರಿಗೆ ಯಾವ್ಯಾವ ಪೋಸ್ಟ್ಗೆ ಹೋಗಬೇಕು ಅಂತ ನಾವು ಅವ್ರನ್ನ ಕೌನ್ಸಿಲಿಂಗ್ ಮುಖಾಂತರ ಅವ್ರನ್ನೂ ಹಾಕ್ತಾ ಇದ್ದೀವಿ. ಮತ್ತು ಈ ರೀತಿಯಾಗಿ 223 ಈಗ ಯಾಕಂದರೆ ಅಶ್ವಥ್ ನಾರಾಯಣ್ ಅವ್ರ ಫಿಗರ್ಸೇ ಕೇಳ್ತಾ ಇದ್ದಾರೆ, 223 ವೈದ್ಯರು ಮತ್ತು ತಜ್ಞ ವೈದ್ಯರನ್ನು ನೇಮಕಾತಿ ಮಾಡೋದು ಕೂಡ ಆದೇಶ ಆಗಿದೆ. ಅದು ಈಗ DPR ಅಲ್ಲಿ ಸ್ಪೆಷಲ್ ರೂಲ್ಸ್ ನಡೀತಾ ಇದೆ. ಬರೋ ತಿಂಗಳು ನಾವು ಅಥವಾ ಜನವರಿಯಲ್ಲಿ KEA ಕೊಡ್ತೀವಿ. ಏಪ್ರಿಲ್ಗೆ ಮೇಗೆ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಮುಗೀತದೆ. ಈ ಹಂತದಲ್ಲಿ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ನಾವು ನಮ್ಮಲ್ಲಿಂದ ಡೆಪ್ಯುಟೇಷನಿಂದ ಬೇರೆ ಬೇರೆ ಇಲಾಖೆಗೆಲ್ಲ ಹೋಗಿದ್ರು. ಅದನ್ನೆಲ್ಲ ನಾವು ವಾಪಸ್ ತರಿಸಿ ಅವರಿಗೆಲ್ಲ ನಮ್ಮ ಇಲಾಖೆಗೆ ತೊಗೊಂಡಿದ್ದೇವೆ. ಫುಡ್ ಸೇಫ್ಟಿಯಲ್ಲಿ ನಮ್ಮ ಡಾಕ್ಟರ್ಸ್ ಎಲ್ಲ ಹೋಗಿ ಕೆಲಸ ಮಾಡ್ತಾಯಿದ್ರು. ಅವರನ್ನು ಕೂಡ ನಾವು ವಾಪಸ್ ತೆಗೆದುಕೊಂಡು ಮತ್ತೆ ಅವರಿಗೆಲ್ಲ ನಾವು ಎಲ್ಲಿ ಅಗತ್ಯ ಇದೆ ಹೆಚ್ಚು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಅವ್ರೇನು ಕೇಳಿದ್ದಾರೆ ಖಂಡಿತ ಅದನ್ನು ನೀಗಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.